ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಟೆಕ್ ಮಹೇಂದ್ರ ಕಂಪ್ನಿನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಇದೆ. ಸೊ 6 ಮಂತ್ಸಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕು. ಒನ್ಸ್ ನಿಮ್ಮ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ನಿಮಗೆ ಕಾಂಟ್ರಾಕ್ಟ್ ಬೇಸಿಸ್ ಇರೋದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲಿ ನಿಮಗೆ ಆ ಪ್ಲೇ ಲಿಸ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸೇ ಒಂದು ಕಡೆ ಇದೆ. ನಿಮಗೆ ಅಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ಪ್ರತಿಯೊಂದು ಜಾಬ್ ಡೀಟೇಲ್ಸು ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಜಾಬ್ ಬೇಕು ಅನ್ನೋದು ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ನಲ್ಲಿ ಚೆಕ್ ಮಾಡಿ. ಯಾವೊಂದು ರೋಲ್ಗೆ ಟೆಕ್ ಮಹೇಂದ್ರದಲ್ಲಿ ಜಾಬ್ ಆಪರ್ಚುನಿಟಿ ಇದೆ ಅಂದರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ಜಾಬ್ ರೋಲು. ಸೊ ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ. ಟೆಕ್ ಮಹೇಂದ್ರ ಈಸ್ ಹೈರಿಂಗ್ ಫಾರ್ ರಿಸೋರ್ಸಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ವರ್ಕ್ ಫ್ರಮ್ ಹೋಮ್ ಆನ್ ಕಾಂಟ್ರಾಕ್ಟ್ ಫಾರ್ 6 ಮಂತ್. ನಾನು ಹೇಳಿದ್ನಲ್ಲ, ಸದ್ಯಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಡೀತಾ ಇದೆ. ಒನ್ಸ್ ಪರ್ಫಾರ್ಮೆನ್ಸ್ನ ನೋಡಿ ನಿಮಗೆ ಪರ್ಮನೆಂಟ್ ಮಾಡ್ಕೋತಾರೆ. ರೊಟೇಷನಲ್ ಶಿಫ್ಟ್ ಇದೆ ಮತ್ತು ರೊಟೇಷನಲ್ ವೀಕ್ ಆಫ್ ಕೂಡ ಇದೆ. ಶಿಫ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಬಲ್ಕ್ ಹೈರಿಂಗ್ ನಡೀತಾ ಇದೆ. 150 ವೇಕೆನ್ಸೀಸ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಹೈರ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗೆ ಫ್ರೆಷರ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಕೋಲ್ಕತ್ತಾ ಅಂತಿದೆ. ಸೊ ಜಸ್ಟ್ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮಗೆ ವರ್ಚುವಲ್ ಅಥವಾ ಆನ್ಲೈನ್ ಮುಖಾಂತರನೇ ಇಂಟರ್ವ್ಯೂನ ತೊಗೋಬೋದು. ಸೊ ಇಲ್ಲಿ ನಿಮಗೆ ಸ್ಕಿಲ್ಸ್ ಬೇಕಾಗಿರೋದು ಕಸ್ಟಮರ್ ಸಪೋರ್ಟ್, ವಾಯ್ಸ್ ಪ್ರೋಸೆಸ್, ಇನ್ಬೌಂಡ್ ವಾಯ್ಸ್ ಪ್ರೋಸೆಸ್, ಡೊಮೆಸ್ಟಿಕ್ ವಾಯ್ಸ್ ಪ್ರೋಸೆಸ್, ಡೊಮೆಸ್ಟಿಕ್ ಪ್ರೋಸೆಸ್. ನೀವೇನು ಮಾಡ್ತೀರಾ ಇಲ್ಲಿ ಅಂತ ಅಂದರೆ ಕಸ್ಟಮರ್ ಅಡ್ವೈಸರ್ ಆಗಿ ನೀವು ಜಾಯ್ನ್ ಆಗ್ತೀರಾ. ಈ ಒಂದು ಜಾಬ್ ನಿಮಗೆ ಸಿಕ್ತು ಅಂದರೆ ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಆಗಿರ್ತೀರಾ. ಸೊ ಈಗ ಆನ್ಲೈನ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಏನಾದರೂ ಡೆಲಿವರಿ ಇಶ್ಯೂಸ್ ಆಯಿತು ಅಥವಾ ಏನಾದರೂ ಕಂಪ್ಲೇಂಟ್ ರೈಸ್ ಮಾಡಿದರೆ ಆ ಒಂದು ಇದಕ್ಕೆ ನೀವು ಕಸ್ಟಮರ್ ಕ್ವಶನ್ಸಿಗೆ ಅಥವಾ ಕಸ್ಟಮರ್ ಡೌಟ್ಸ್ಗೆ ನೀವು ರಿಪ್ಲೈ ಮಾಡಬೇಕಾಗುತ್ತೆ ವಯಾ ಕಾಲಿಂಗ್ ಸಪೋರ್ಟ್. ಕಾಲಿಂಗ್ ಮುಖಾಂತರ ಕಸ್ಟಮರ್ದು ಏನೇ ಡೌಟ್ ಇದ್ದರೂ ಕೂಡ ನೀವು ಪ್ರತಿಯೊಂದನ್ನು ರಿಸಾಲ್ವ್ ಮಾಡಬೇಕಾಗತ್ತೆ. ರೋಲ್ ಬಂದು ಇಲ್ಲಿ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಆಗಿರುತ್ತೆ. ಜಾಬ್ ನೇಚರ್ ಬಂದು ಡೊಮೆಸ್ಟಿಕ್ BPO ವಾಯ್ಸ್ ಆಗಿದೆ ಇದು. ಇಲ್ಲಿ ನೋಡಿ ನೀವು ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಸ್ ಇಂಗ್ಲೀಷ್ ಮತ್ತು ಹಿಂದಿ ಕೇಳಿದ್ದಾರೆ. ಸೊ ಹಿಂದಿ ಸ್ವಲ್ಪ ಬಂದರೂ ಕೂಡ ಅಪ್ಲೈ ಮಾಡ್ಬೋದು. 6 ಡೇಸ್ ವರ್ಕ್ ಇರುತ್ತೆ ಮತ್ತು ಮಿನಿಮಮ್ ನೀವು 9 ಅವರ್ಸು ಲಾಗಿನ್ ಆಗಿರಬೇಕು. ಇದ್ರ ಜೊತೆಗೆ ಕ್ಯಾಂಡಿಡೇಟ್ ವಿತ್ ಅ ಬಿಲೋ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಆರ್ ಓನ್ಲಿ ಎಲಿಜಿಬಲ್. ಇದಿದ್ದರೆ ಮಾತ್ರ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕಾಗೋದು. ಲ್ಯಾಪ್ಟಾಪ್ ಇರಬೇಕು, ಅದರಲ್ಲಿ ಐ5 ಕೋರ್ ಇರಬೇಕು ಅಥವಾ ಎಬೋ ಇದ್ರೂ ನಡೆಯುತ್ತೆ. 8 GB ರ್ಯಾಮ್ ಮಿನಿಮಮ್ ಇರಲೇಬೇಕು. ವಿಂಡೋಸ್ 10 ಅಥವಾ 11. ಮತ್ತು ಇದಕ್ಕೆ ವೈಫೈ ಕನೆಕ್ಷನ್ ಇರಬೇಕು. ನೆಟ್ ಸ್ಪೀಡು 30 Mbps ಆಗಿರಬೇಕು. ಪವರ್ ಬ್ಯಾಕಪ್ ಚೆನ್ನಾಗಿರಬೇಕು. ನಿಮಗೆ ಟೈಪಿಂಗ್ ಸ್ಪೀಡ್ ಕೂಡ ಚೆನ್ನಾಗಿರಬೇಕು. ಎಲಿಜಿಬಿಲಿಟಿಯಲ್ಲಿ ನೋಡಿದರೆ ಬೋತ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೂಡ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ಬಂದು ಇಲ್ಲಿ ಮಿನಿಮಮ್ 12th ಸ್ಟ್ಯಾಂಡರ್ಡ್ ಕೇಳಿದ್ದಾರೆ. ಎನಿ ಆರ್ ಗ್ರ್ಯಾಜುಯೇಷನ್ ಇನ್ ಎನಿ ಸ್ಪೆಷಲೈಸೇಷನ್. ಸೊ ಇಲ್ಲಿ ಯಾರೆಲ್ಲ PU ಮಾಡಿದ್ದೀರಾ ಮತ್ತು ಎನಿ ಡಿಗ್ರಿ ಮಾಡಿದ್ದೀರಾ ಅವರು ಅಪ್ಲೈ ಮಾಡಿ. ಮನೆಯಲ್ಲೇ ಇರ್ತಕ್ಕಂಥ ಹೌಸ್ ವೈಫ್ಗಳು ಕೂಡ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ಇಲ್ಲಿ ನೋಡಿ ನಾನು ನಂಬರ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು CV ಅಥವಾ ಅಪ್ಡೇಟೆಡ್ ರೆಸ್ಯೂಮ್, ನೀವು ಯಾವ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಜಾಬಿಗೆ ತಕ್ಕನಾಗಿ ನೀವು ರೆಸ್ಯೂಮ್ನ ಅಥವಾ ನೀವು CVನ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ CV ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಹೈರ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ನಾನು ಹೇಳ್ದೆ ಅಲ್ವಾ, ಅಪ್ಡೇಟೆಡ್ ಜಾಬ್ಗೆ ತಕ್ಕಂತೆ ನಿಮ್ಮ CVನ ರೆಡಿ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಮೇಲ್ ID, ಅದ್ರ ಮುಖಾಂತರನಾದರೂ ಮೇಲ್ ಮಾಡಿ ಅಥವಾ ವಾಟ್ಸಪ್ ನಂಬರ್ ಮುಖಾಂತರನಾದರೂ ನಿಮ್ಮ ಒಂದು CVನ ಮೇಲ್ ಮಾಡಿ. ಐ ಹೋಪ್ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಸಬ್ಸ್ಕ್ರೈಬ್ ಆಗಿರ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ಯಾರಿಗೆ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಅಮೆಝಾನ್ ಕಂಪ್ನಿದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ವಿಡಿಯೋನ ಮಾಡಿದ್ದೀನಿ. ಚಾನೆಲ್ಗೆ ವಿಸಿಟ್ ಮಾಡಿ ಸಿಗತ್ತೆ. ಹಾಗೆ ಡೇಟಾ ಎಂಟ್ರಿ ಜಾಬ್ದು ಕೂಡ ಅಪ್ಡೇಟ್ನ ತಿಳಿಸಿದ್ದೀನಿ. ಆ ಒಂದು ಡೇಟಾ ಎಂಟ್ರಿ ಜಾಬ್ಗೆ ಯಾವುದೇ ರೀತಿ ಅಮೌಂಟ್ನ ನೀವು ಕಟ್ಟಬೇಕಾಗಿಲ್ಲ. ಸೊ ಆ ಒಂದು ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಫಿಲ್ ಮಾಡಿದರೆ ನಿಮಗೆ ಜಾಬ್ಗಳು ಸಿಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಟೆಸ್ಟ್ ಕೂಡ ಇಲ್ಲ, ಒಂದು ಇಂಟರ್ವ್ಯೂ ಕೂಡ ಇಲ್ಲ. ಆ ರೀತಿಯಾಗಿರೋ ಕೂಡ ಜಾಬ್ ಡೀಟೇಲ್ಸ್ನ ನಾನು ಜಾಬ್ ಅಪ್ಡೇಟ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲ್ಗೆ ವಿಸಿಟ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ಜಾಬ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.